ವೆಲ್ಕಮ್ ಟು ಭೋಗನಂದೀಶ್ವರ ಸ್ವಾಮಿ ದೇವಸ್ಥಾನ. ಇದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂತ ತುಂಬಾ ಪುರಾತನವಾದಂತ ದೇವಸ್ಥಾನ. ಈ ಒಂದು ನಂದಿ ದೇವಸ್ಥಾನ ಒಳಗೋಗಿ ನಂದಿ ದೇವಸ್ಥಾನ ನೋಡ್ಕೊಂಡ್ ಬರೋಣ. ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ, ಇಲ್ಲೊಂದು ದೇವಸ್ಥಾನ ಇದೆ, ಇನ್ನೂ ಒಂದು ದೇವಸ್ಥಾನ ಇದೆ. ಈಗ ಸದ್ಯಕ್ಕೆ ಅಲ್ಲಿದ್ದಂಥ ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನ ದರ್ಶನ ಆಯಿತು. ಬನ್ನಿ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ಓಕೆ, CMs ಬನ್ನಿ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ದೇವಸ್ಥಾನ ಹೆಂಗೈತೆ ಅಂತ ನೋಡ್ಕೊಂಬರೋಣ. ಈ ಒಂದು ಭೋಗನಂದೀಶ್ವರ ಸ್ವಾಮಿ ದೇವಸ್ಥಾನ 9ನೇ ಶತಮಾನದ ದೇವಸ್ಥಾನ ಅಂತ ಹೇಳ್ತಾರೆ. ಕ್ರಮೇಣವಾಗಿ 10ನೇ ಶತಮಾನದಲ್ಲೂ ಮತ್ತೆ ಇದೇ ದೇವಸ್ಥಾನನ ಒಂದಷ್ಟು ರೀಬಿಲ್ಡ್ ಮಾಡ್ತಾರೆ. 9ನೇ ಶತಮಾನದಲ್ಲಿ ಅರುಣಾಚಲೇಶ್ವರ ಅನ್ನೋ ಒಂದು ದೇವಸ್ಥಾನನ ಗಂಗರ್ ಕಟ್ಟಿಸಿದ್ರೆ, ನಂತರ 10ನೇ ಶತಮಾನದಲ್ಲಿ ಇದೇ ದೇವಸ್ಥಾನಕ್ಕೆ ಭೋಗನಂದೀಶ್ವರ ಸ್ವಾಮಿ ದೇವಸ್ಥಾನ ಅಂತ ಸ್ವಲ್ಪ ಡಿಸ್ಟೆನ್ಸಲ್ಲಿ ಕಟ್ತಾರೆ. ಕಾಲ ನಂತರದಲ್ಲಿ ಯಲಂಕದ ನಾಡಪ್ರಭುಗಳು ಏನು ಮಾಡ್ತಾರೆ, ಉಮಾಮಹೇಶ್ವರಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಎರಡೂ ದೇವಸ್ಥಾನಗಳ ಮಧ್ಯೆ ತಂದ ಒಂದು ದೇವಸ್ಥಾನನ ಆ ಎರಡೂ ದೇವಸ್ಥಾನಗಳ ಗೋಡೆಗಳನ್ನ ಜೋಡಿಸೋದ್ರ ಮೂಲಕ ಕಟ್ತಾರೆ. ಆದ್ದರಿಂದ ಈ ಒಂದು ದೇವಸ್ಥಾನ ತುಂಬ ದೊಡ್ಡದಾಗಿ ವಿಸ್ತಾರವಾಗಿ ಕಾಣುತ್ತೆ. ನಮಗೆ ನೋಡ್ಬೋದು ಎಷ್ಟು ವಿಸ್ತಾರವಾಗಿರೋಂಥ ಪ್ರದೇಶದಲ್ಲಿ ಹರಡ್ಕೊಂಡಿದೆ ಅಂತ. ಇನ್ನೂ ಒಂದಷ್ಟು ಇದ್ರ ಮೇಲೆ ಇದ್ದಂಥ ಗೋಪುರಗಳು ಒಂದು ಸ್ವಲ್ಪ ನಾಶ ಆಗಿದೆ. ಅದು ಬಿಟ್ಟರೆ ದೇವಸ್ಥಾನ ಅಂತೂ ಅದ್ಭುತವಾಗಿದೆ. ನೀವು ಗಮನಿಸ್ಬೋದು, ಈ ದೇವಸ್ಥಾನ ತುಂಬ ದೊಡ್ಡದಾಗಿದೆ. ಈ ಮುಂದೆ ಇದ್ದಂಥ ಮಂಟಪನೆಲ್ಲ ಕಾಲಾನಂತರದಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಇದು ದೇವಸ್ಥಾನದ ಗೋಪುರ. ಇದು ಭೋಗನಂದೀಶ್ವರ ಸ್ವಾಮಿ ದೇವಸ್ಥಾನ. ಅದಕ್ಕೆ ಎಕ್ಸಾಂಪಲ್ ಆಗಿ ಅಲ್ಲಿ ಮೇಲೆ ನೋಡಿ ಒಂದು ನಂದಿ ವಿಗ್ರಹನೂ ಕುಂಡ್ರಿಸಿದ್ದಾರೆ. 4 ದಿಕ್ಕಿಗೂ 4 ನಂದಿ ವಿಗ್ರಹಗಳ ಥರ ಕಾಣ್ತಾವೆ ನಮಗೆ. ಇನ್ನು ಇಲ್ಲಿನ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನಾವು ಇನ್ನೊಂದು ಮಾತಾಡೋಕ್ಕಾಗಲ್ಲ, ಆ ರೀತಿ ಇರುತ್ತೆ. CMs ಈ ಒಂದು ದೇವಸ್ಥಾನದ ಎಲ್ಲ ಶಿಲ್ಪಕಲೆಗಳನ್ನ ನೋಡಿದಾಗ ನಮಗೆ ಮನಸ್ಸಿಗೆ ಅನಿಸೋದಷ್ಟೇ, ಅವತ್ತಿನ ಕಾಲದಲ್ಲಿ ಅವತ್ತಿನ ರಾಜರು, ಅವತ್ತಿನ ಆಡಳಿತಗಾರರು ವಾಸ್ತುಶಿಲ್ಪಕ್ಕೆ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ರು ಅನ್ನೋದು ಗೊತ್ತಾಗುತ್ತೆ. ನೋಡ್ಬೋದು ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದಾರಲ್ವ. ನಾವು ವಿಜಯನಗರದಲ್ಲಿ ನೋಡಿದಾಗ ಅಥವಾ ಈ ಹಳೇಬೀಡಲ್ಲಿ ನೋಡಿದಾಗ ಎಲ್ಲೇ ನೋಡಿದ್ರೂ ಈ ಒಂದು ಶಿಲ್ಪಕಲೆಗೆ ಅತ್ಯುತ್ತಮವಾದಂತಹ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಾರೆ ನಮ್ಮ ಹಿರಿಯರು. ಈಗ ನಾವು ಈ ಥರದ ಶಿಲ್ಪಕಲೆಗಳು ನಮ್ಮ ಕಾಲದಲ್ಲಿ ಯಾವುದೇ ರೀತಿಯಾದಂಥ ದೇವಸ್ಥಾನಗಳಲ್ಲಿ ನೋಡೋಕ್ಕಾಗಲ್ಲ. ಸುಮ್ಮನೆ ಒಂದು ಸಿಮೆಂಟ್ನ ಒಂದಷ್ಟು ವಿಗ್ರಹಗಳು ಮಾಡಿಬಿಟ್ಟು ಇಟ್ಬಿಟ್ಟಿರ್ತಾರೆ. ಅವು ಒಂದು 30-40 ವರ್ಷಕ್ಕೆ ಮತ್ತೆ ಡೆಮಾಲಿಷ್ ಆಗಿಬಿಡ್ತವೆ. ಆದರೆ ಇವ್ರು ಮಾಡಿದಂಥ ಈ ಒಂದು ಕಲ್ಲಿನ ಕೆತ್ತನೆಗಳು ಸುಮಾರು ವರ್ಷಗಳ ತನಕ ಉಳ್ಕೊಂಬಂದಿವೆ. ಅಂದರೆ ಅವ್ರನ್ನ ಒಂದು ಸಲ್ಯೂಟು ಹೊಡಿಲೇಬೇಕು, ತಪ್ಪಿದ್ದಲ್ಲ. ಇದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂತಹ ಅತ್ಯುತ್ತಮ ಶಿಲ್ಪಕಲೆಗೆ ಎಕ್ಸಾಂಪಲ್ ಆದಂಥ ಒಂದು ಪ್ರದೇಶ ಅಂದರೆ ಈ ಒಂದು ಭೋಗನಂದೀಶ್ವರ ಸ್ವಾಮಿ ದೇವಸ್ಥಾನ. ಇನ್ನೊಂದಿದೆ ಅಲ್ಲಿ ರಂಗನಾಥ ಸ್ವಾಮಿ ಟೆಂಪಲ್ ಅಂತ, ಅಲ್ಲೂ ಹೆಚ್ಚು ಕಡಿಮೆ ಇದೇ ಥರದ ಒಂದಷ್ಟು ಶಿಲ್ಪಕಲೆ ನೋಡ್ಬೋದು. ಇದು ಒಂಥರ ಅದ್ಭುತವಾಗಿದೆ ಅಲ್ವಾ. ಬನ್ನಿ ನೋಡೋಣ. ಇನ್ನು ಈ ದೇವಸ್ಥಾನ ನೋಡೋಣ ಅಂತ ಬಂದಿರೋ ಪ್ರವಾಸಿಗರೆಲ್ಲ ದೇವ್ರ ದರ್ಶನದ ಜೊತೆಗೆ ಆ ದೇವ್ರ ಜೊತೆ ಸೆಲ್ಫಿಗಳು ತಗೊಳ್ಳೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇಲ್ಲಿ ಇವ್ರು ಯಾರೋ ಫೋಟೋನೇ ತೆಗೆಸ್ಕೊಂತಿದ್ದಾರೆ. ಅಪ್ಪ ಝೂಮ್ ಆಗಿ ಬೇರೆ ತೆಗಿತಿದ್ದಂಗಿದ್ದಾನೆ. ಇಲ್ಲಿ ಅಮ್ಮ ಮುಂದೆ ಬಾ ಫೋಟೋ ತೆಗಿ ಅಂತಿದ್ದಾರೆ. ಗುರು ನೋಡಿ ಗುರು, ಯಾವ ರೀತಿ ಸೆಲ್ಫಿಗಳು ಫೋಟೋಗಳ ಹಾವಳಿ ಇದೆ ದೇವಸ್ಥಾನದಲ್ಲಿ ಅಂತ. ಅಂತೂ ಖುಷಿಯಾಗಿರಿ. ದೇವ್ರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ, ಸ್ಪೆಷಲಿ ನನ್ನ CMsನ ಚೆನ್ನಾಗಿಟ್ಟಿರಲಿ. CMs ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಆದಷ್ಟು ಬೇಗ ಮತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬಾಯ್.